ಕನ್ನಡ ಚಿತ್ರರಂಗದವರು ಮಣ್ಣು ತಿಂತಾ ಇದ್ದೀರಾ ಇಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ? ಎಲ್ಲ ನಟರಿಗೂ ಇದೇ ತರ ಮಾಡ್ರಿ. ಯಾಕ್ರಿ ವಿಷ್ಣು ಸರ್ ಮಾತ್ರ ಮಾಡ್ತೀರಾ? ಇಲ್ಲ ಅಭಿಮಾನಿಗಳು ಏನ್ರಿ ಮಾಡಿದ್ದಾರೆ? ವರ್ಷಕ್ಕೊಂದ್ಸಲ ಅವ್ರ ಮನೆಯವರಂತೂ ಬಂದು ಒಂದು ಕಾಯಿ ಹೊಡಿಯಕ್ಕಾಗಲ್ಲ. ಇಲ್ಲಿ ಅಭಿಮಾನಿಗಳು ಬಂದು ಒಂದು ಪೂಜೆ ಮಾಡೋದಕ್ಕೆ ಹೋದ್ರೂ ಬಿಡಲ್ಲ ಅಂದ್ರೆ ಹೆಂಗ್ರಿ? ಬಾಲಣ್ಣನ ಕುಟುಂಬದವರೇ ನಿಮ್ಗೆ ಕೈ ಮುಗಿದು ಕೇಳ್ಕೊತೀವಿ, ಖಂಡಿತ ನಿಮ್ಗೆ ಒಳ್ಳೇದಾಗಲ್ಲ. ಸರ್ವನಾಶ ಆಗೋಗ್ತೀರಾ, ಸರ್ವನಾಶ ಆಗ್ತೀರಾ. ನೋಡಿ, 2 ನಿಮಿಷ ಒಳಗಡೆ ನಿಂತ್ಕೊಳ್ಳೋಕು ನಮಗೆ ಅವಕಾಶ ಕೊಡ್ತಾ ಇಲ್ಲ ವಿಷ್ಣು ಸರ್ ಅಭಿಮಾನಿಗಳಿಗೆ. ವರ್ಷಕ್ಕೆ ಒಂದು ದಿನ ಕನ್ನಡ ಚಿತ್ರರಂಗದವರು ಮಣ್ಣು ತಿಂತಾ ಇದ್ದೀರಾ ಇಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ? ಎಲ್ಲ ನಟರಿಗೂ ಇದೇ ತರ ಮಾಡ್ರಿ. ಯಾಕ್ರಿ ವಿಷ್ಣು ಸರ್ ಮಾತ್ರ ಮಾಡ್ತೀರಾ? ಒಂದೊಂದು ಫ್ಯಾಮಿಲಿಗೆ ಒಂದೊಂದು ತರ ಮಾಡ್ತೀರಾ. ವಿಷ್ಣು ಸರ್ 5 ನಿಮಿಷ ಬಂದು ವಿಷ್ಣು ಸರ್ ಮುಂದೆ ಒಂದು ಹೂವು ಇಟ್ಟು ನಿಂತ್ಕೊಳ್ಳಕ್ ಬಿಡಲ್ಲ. ಹೆಜ್ಜೆ ಹೆಜ್ಜೆಗೂ ಪೊಲೀಸು. ಯಾಕ್ರಿ ಇಷ್ಟೊಂದು ಅನ್ಯಾಯ? ಯಾಕೆ ಇಷ್ಟೊಂದು ಅನ್ಯಾಯ? ಬೇರೆ ನಟರಿಗೂ ಮಾಡ್ರಿ. ಬೇರೆ ನಟರಿಗೆಲ್ಲ ಸನ್ಮಾನ ಮಾಡಿ, ಅಲಂಕಾರ ಮಾಡಿ, ಮೆರವಣಿಗೆ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತೀರಾ ಜನಗಳನ್ನ, ಅಭಿಮಾನಿಗಳನ್ನ. ಇಲ್ಲೇ ಅಭಿಮಾನಿಗಳು ಏನ್ರಿ ಮಾಡಿದ್ದಾರೆ? ವರ್ಷಕ್ಕೊಂದ್ಸಲ ಅವ್ರ ಮನೆಯವರಂತೂ ಬಂದು ಒಂದು ಕಾಯಿ ಹೊಡಿಯಕ್ಕಾಗಲ್ಲ. ಇಲ್ಲಿ ಅಭಿಮಾನಿಗಳು ಬಂದು ಒಂದು ಪೂಜೆ ಮಾಡೋದಕ್ಕೆ ಹೋದ್ರೂ ಬಿಡಲ್ಲ ಅಂದ್ರೆ ಹೆಂಗ್ರಿ? ಇನ್ನೊಂದು ಹೇಳ್ತಾ ಇದೀನಿ, ವೀರಕಪುತ್ರ ಶ್ರೀನಿವಾಸ್ ಸರ್ ಇಲ್ಲ ಅಂದಿದ್ರೆ ಇಷ್ಟೊಂದು ಅಭಿಮಾನಿಗಳು ಇರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅವ್ರಿಗೆ ಇಂಜೆಕ್ಷನ್ ಆರ್ಡರ್ ತಂದಿದ್ದೀರಾ ಅಂದ್ರೆ ನಿಜವಾಗಿ ನಿಮ್ಗೆ ಏನಾದ್ರೂ ಒಂದು ಸ್ವಲ್ಪ ಇದೆಯಾ ಹೇಳಿ? ಅವ್ರು ಇಲ್ಲ ಅಂದ್ರೆ ಯಾರು ಮಾಡ್ತಾರೆ? ವಿಷ್ಣು ಸರ್ ಕೆಲಸಗಳನ್ನ ಯಾರು ಮಾಡ್ತಾರೆ? ನೀವು ಮಾಡ್ತೀರಾ? ಬಾಲಣ್ಣನ ಕುಟುಂಬದವರೇ ನಿಮ್ಗೆ ಕೈ ಮುಗಿದು ಕೇಳ್ಕೊತೀವಿ, ಖಂಡಿತ ನಿಮ್ಗೆ ಒಳ್ಳೇದಾಗಲ್ಲ. ಸರ್ವನಾಶ ಆಗೋಗ್ತೀರಾ, ಸರ್ವನಾಶ ಆಗ್ತೀರಾ ರೀ, ಸರ್ವನಾಶ ಆಗ್ತೀರಾ, ಹಾಳಾಗಿ ಹೋಗ್ತೀರಾ, ಹಾಳಾಗಿ ಹೋಗ್ತೀರಾ. ನೀವು ಆ ಮನುಷ್ಯನ್ಗೆ ನೀವು ಟಾರ್ಗೆಟ್ ಮಾಡಿ ಅಲ್ಲ, ಆ ಮನುಷ್ಯನ ನೀವು ಟಾರ್ಗೆಟ್ ಮಾಡ್ಬಿಟ್ಟು ಆ ದೇವ್ರಿಗೆ ನೀವು ಹಿಂಸೆ ಕೊಡ್ತಾ ಇದ್ದೀರಾ. ಇಲ್ಲಿ ಅವ್ರಿಗೆ ಕೊಡ್ತಾ ಇಲ್ಲ, ವಿಷ್ಣು ಸರ್ಗೆ ಕೊಡ್ತಾ ಇದ್ದೀರಾ. ಇವತ್ತು ಅವ್ರ ಕೈಯಿಂದ ಆಗೋದಾಗಿದ್ದೀರಾ. ಲಕ್ಷಾಂತರ ಜನ ಸೇರಿ ಕಟ್ಔಟ್ ಜಾತ್ರೆ ಮಾಡಿದ್ರು, ಅವಾಗ ಎಲ್ರಿ ಹೋಗಿದ್ರಿ? ಅವಾಗ ಯಾಕ್ರಿ ಇಂಜೆಕ್ಷನ್ ಆರ್ಡರ್ ತಂದಿಲ್ಲ? ಸಾವಿರಾರು ಸಸಿ ನಡೆಸಿದ್ರು, ಅವಾಗ ಯಾಕ್ರಿ ಮಾಡಿಲ್ಲ? ಕನ್ನಡ ಶಾಲೆಗಳು ದತ್ತು ತಗೋತಾರೆ, ಅದಕ್ಕೆ ಇಂಜೆಕ್ಷನ್ ಆರ್ಡರ್ ತಗೊಳ್ರಿ. ಎಲ್ಲ ವಿಷ್ಣು ಸರ್ ಕೆಲಸಗಳು ಮಾಡ್ತಾ ಇರೋದೇ ವೀರಕಪುತ್ರ ಶ್ರೀನಿವಾಸರು. ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ? ಅವ್ರಿಗೆ ತಗೊಂಡೋಗ್ಬಿಟ್ಟು ಇಂಜೆಕ್ಷನ್ ಆರ್ಡರ್ ತಂದಿದ್ದೀರಲ್ಲ, ಇದು ಯಾರ್ಯಾರು ತಂದಿದ್ದಾರೆ ಅಂತಾನು ಗೊತ್ತು. ಇದಕ್ಕೆ ಕುಟುಂಬದವರು ಎಲ್ಲರೂ ಒಗ್ಗಟ್ಟಾಗೆ ಮಾಡಿರ್ತೀರಾ. ನಿಮ್ಗೆ ಒಳ್ಳೇದಾಗ್ಲಿ. ಹೊಟ್ಟೆಗೆ ನಿಮ್ಗೆ ತಣ್ಣೀರು ಬಟ್ಟೆ ಹಾಕೊಂಡು ಕುತ್ಕೊಳ್ಳಿ, ಚೆನ್ನಾಗಿ ಹಾಲು ಕುಡೀರಿ. ಇವತ್ತು ಅಭಿಮಾನಿಗಳೆಲ್ಲ ಕಣ್ಣೀರು ಹಾಕೊಂಡು ಆಚೆ ಹೋಗ್ತಾ ಇದ್ದಾರೆ. ನಿಮ್ಗೆ ಒಳ್ಳೇದಾಗ್ಲಿ. ಆದ್ರೆ ಒಂದೇ ಒಂದು ಹೇಳ್ತಾ ಇದ್ದೀನಿ, ನೀವು ಬಾಲಣ್ಣನ ವಂಶಸ್ಥರು ಯಾರು ಉದ್ಧಾರ ಆಗಲ್ಲ. 7 ಜನ್ಮಕ್ಕೂ ಸರ್ವನಾಶ ಆಗ್ತೀರಾ ನೀವು. ಇಷ್ಟೇ ಹೇಳ್ತಾ ಇದ್ದೀನಿ. ಮೈಸೂರಲ್ಲಿ ಸರ್ ಒಂದು ನಿಮಿಷ ಮಣ್ಣು ಮಾಡೋರ್ಲಿ ಇವರು ಜಾಗ ಕೊಡಬಾರ್ದಾಯ್ತು ಸರ್. ಮಣ್ಣು ಮಾಡಕ್ ಜಾಗ ಇಲ್ಲಿ ಕೊಟ್ಬಿಟ್ಟು ತಗೊಂಡಾಗ ಸ್ಮಾರಕ ಮಾಡಿದಾರೆ ಅಂದ್ರೆ ಏನರ್ಥ ಸರ್? ಎಣ ಇಲ್ಲಿದೆ, ಮಣ್ಣೆ ನೆಲ್ಸಿಗಲ್ ಮಣ್ಣು ತಗೊಂಡಾಗ ಅಲ್ಲಿ ಮಾಡ್ಬಿಟ್ರೆ ಆ ಜಾಗ ಅದು ವಿಷ್ಣುವರ್ಧನ್ ಜಾಗ ಆಗುತ್ತಾ? ಇದೇನು ವಿಷ್ಣುವರ್ಧನ್ ಅಂದ್ರೆ ಬಾಲಣ್ಣಂದ ಅವನೇನು ಅವ್ನು ದುಡ್ದು ಅವ್ನು ಸಂಪಾದನೆ ಮಾಡಿ ಅವ್ನ ಮಕ್ಕಳು ಅವ್ರು ಮಾಡಿದ್ರ ಗೌರ್ಮೆಂಟ್ ಜಾಗಕ್ಕೆ ಇವನಿಂಗ ಅಬ್ಬರ್ಸ್ಕೊಂಡು ಕೂತಿದ್ದಾರಲ್ಲ ಸರ್. ಬೆಳಗ್ಗೆ 6 ಗಂಟೆ ಏನು 1 ವರ್ಷಕ್ಕೆ ಒಂದೇ ಸಲ ಹುಟ್ಟಿದಬ್ಬ ಅಂತ ಮಾಡ್ತಾರೆ. ಎಲ್ಲರಿಗೂ ಹುಟ್ಟಿದಬ್ಬ ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಬಂದು ಪಾಪ ಅವ್ರು ದರ್ಶನ ಮಾಡಕ್ ಬಿಡ್ತಾ ಇಲ್ಲ. ಏನ್ ಹೊಟ್ಟೆಗೆ ಹೇಳ್ತೀನಿ ನನ್ನ ಮಕ್ಳ ಇವ್ರು ಒಬ್ರನ್ನ ಬಿಡ್ತಾ ಇಲ್ವಲ್ಲ, ಏನ್ ಕಾರಣ ಸರ್? ಗಲಾಟೆ ಯಾಕಾಗುತ್ತೆ ಸರ್? ಅಲ್ಲ, ಇವತ್ತು ಏನ್ ಗೊತ್ತಾ, ವಿಷ್ಣುವರ್ಧನ್ ಅಭಿಮಾನಿಗಳು ಇವತ್ತು ಹೆಂಗಿದ್ದಾರೆ ಅಂದ್ರೆ ದೇವ್ರು ಒಂದೇ ಅವರು ಒಂದೇ ಅಂತ ಪೂಜಿಸ್ತಾ ಇದ್ದಾರೆ. ಇವತ್ತು ಆ ಪೂಜಿಸಿದ ದೇವರಿಗೆ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡ್ತಾ ಇರಲಿಲ್ಲ. ಇಷ್ಟು ವರ್ಷದಿಂದನೂ ಬಂದು ಅವ್ರು ಪೂಜೆ ಮಾಡಿ ನಮಸ್ಕಾರ ಮಾಡಿ ದೇವರಿಗೆ ಹೆಂಗ್ ನಮಸ್ಕಾರ ಮಾಡ್ತಾರೋ ಅದೇ ರೀತಿ ನಮಸ್ಕಾರ ಮಾಡ್ಬಿಟ್ಟು ಅವರಿಗೆ ಪೂಜೆ ಮಾಡಿ ಹೋಗ್ತಾ ಇದ್ದಾರೆ. ಈ ಕಡೆ ಬರೋ